ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂಥ SIT ಅನೇಕ ಜನರ ವಿಚಾರಣೆಯನ್ನು ನಡೆಸ್ತಾ ಇದೆ. ಇವತ್ತು ಇಬ್ಬರು ಆಂಬ್ಯುಲೆನ್ಸ್ನ ಚಾಲಕರನ್ನು ಕರೆದಿದ್ದು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಫೋನ್ ಕರೆ ಮೂಲಕ ಮೌಖಿಕವಾಗಿ ಅವರಿಗೆ ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಒಬ್ಬ ಆಂಬ್ಯುಲೆನ್ಸ್ನ ಚಾಲಕ ಜಲೀಲ್ ಬಾಬಾ ಅನ್ನೋರು ಆಗಮಿಸಿದ್ದಾರೆ. ಮತ್ತೊಬ್ಬರು ಹಮೀದ್ ಅನ್ನೋರು ಈಗ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಅವನ್ನ ಮಾತಾಡ್ಸೋಂಥ ಪ್ರಯತ್ನವನ್ನು ಮಾಡ್ತೀನಿ. ಹಮೀದ್ ಅವರೇ, ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನು ಕರೆದಿರ್ಬೋದು ಅಂತ ಅನಿಸ್ತಾ ಇದೆ? ಹಳೆ ಬಿಲ್ಲೆಲ್ಲ ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಅಂದರೆ ಆ್ಯಂಬುಲೆನ್ಸ್ ನಾವು ಪಂಚಾಯತ್ ಮುಖಾಂತರ ಕೆಲವೆಲ್ಲ ನಮಗೆಲ್ಲ ಆ್ಯಂಬುಲೆನ್ಸ್ ಚಾರ್ಜ್ ಎಲ್ಲ ಕೊಡ್ತಾಯಿದ್ರು ಮೊದಲೆಲ್ಲ. ಹಾಗಾಗಿ ಬಿಲ್ಲೆಲ್ಲ ಕೊಟ್ಟಿದ್ದು, ಆದರೆ ಬಿಲ್ಲಿನ ಮೇಲೆ ನೋಡಿಕೊಂಡು ಆ ಥರ ಏನಾದರೂ ಮಾಹಿತಿ ಸಿಗ್ಬೋದಾ ಅಂತ ಕರೆದಿರ್ಬೋದು ಅವ್ರು. ನಮಗೆ ಏನು ವಿಷಯ ಏನು ಅಂತ ಹೇಳಲಿಲ್ಲ ಅವರು. ಹೇಳಿದ್ದಕ್ಕೆ ಸಣ್ಣ ಒಂದು ಎನ್ಕ್ವೈರಿ ಉಂಟು ಅಷ್ಟೇ, ಬಂದು ಹೋಗಿ ಅಂತ ಹೇಳಿದ್ದಾರೆ, ವಿಚಾರಣೆ ಉಂಟು ಅಂತ ಅಷ್ಟೇ. ಯಾರು ಕೊಡ್ತಾ ಇದ್ರಿ ನೀವು ಬಿಲ್ಲಿನ ಅಮೌಂಟ್ ಯಾರು ಕೊಡ್ತಾ ಇದ್ರು? ಬಿಲ್ಲಿನ ಅಮೌಂಟ್ ಪಂಚಾಯತ್, ಧರ್ಮಸ್ಥಳ ವ್ಯಾಪ್ತಿಯಲ್ಲಾದರೆ ಧರ್ಮಸ್ಥಳ ಪಂಚಾಯತ್ನವ್ರು ಕೊಡ್ತಾಯಿದ್ರು. ಹಾಗಂತ ನಾವು ಕಲೆಕ್ಟ್ ಮಾಡ್ತಿರಲಿಲ್ಲ. ನಾವು ಅದನ್ನಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನಿಗೆ ಕೊಡ್ತಿದ್ವಿ. ಇಲ್ಲಿ ಅವರಲ್ಲಿ ಬಿಲ್ ಬಂದ ನಂತರ ನಮಗೆ ಕರೆದು ನಾವು ಅದನ್ನು ನಮ್ಮ ಅಮೌಂಟನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ವಿ. ಮೊದಲು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದವ್ರು ಯಾರು? ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನಿಮಗೆ? ನಿನ್ನೆ ಸಂಜೆ SIT ಕಚೇರಿಯಿಂದ ಯಾರೊಬ್ಬರು ಫೋನ್ ಮಾಡಿದರು. ಹಮೀದ್ ಅಲ್ವಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ನೀವು ಎಷ್ಟೊತ್ತಿಗೆ ಡ್ಯೂಟಿ ಹಾಸ್ಪಿಟ್ಲಲ್ಲಿ ಕೇಳಿದರು. ನನಗೆ ನೈಟ್ ಸರ್ ಅಂದೆ. ಓಕೆ, ನಾಳೆ ಬೆಳಿಗ್ಗೆ ಒಂದು ಸಾರಿ SIT ಕಚೇರಿಗೆ ಬಂದು ಹೋಗಿ ಒಂದು ಸಣ್ಣ ಒಂದು ಮಾಹಿತಿ ಪಡ್ಕೊಳ್ಳಿಕ್ಕಿದೆ ಅಂತ ಹೇಳಿದರು. ಆಯಿತು ಅಂತೇಳಿ ಈಗ ಬರ್ತಾ ಇದ್ದೇನೆ. ನೀವು ಎಷ್ಟೊತ್ತಿನ ಈ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಬರ್ತಿದ್ರಿ? ಸುಮಾರು ಒಂದು 23 ವರ್ಷ ಜಾಸ್ತಿ ಆಯಿತು ಬೆಳ್ತಂಗಡಿಯಲ್ಲಿ. ಪ್ರಪ್ರಥಮವಾಗಿ ಖಾಸಗಿ ಆ್ಯಂಬುಲೆನ್ಸ್ ಇಲ್ಲಿ ಬೆಳ್ತಂಗಡಿಯಲ್ಲಿ ಹಾಕಿದ್ದು ನಾನೇ ಫಸ್ಟ್ 23 ವರ್ಷದ ಹಿಂದೆ. ಪ್ರಸ್ತುತ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿ ಆಧಾರದಲ್ಲಿ ಅಲ್ಲಿ ಆ್ಯಂಬುಲೆನ್ಸಲ್ಲೂ ಕೆಲಸ ಮಾಡ್ತಾ ಇದ್ದೇನೆ. ಪಾರ್ಟ್ ಟೈಮಲ್ಲಿ ಪ್ರೈವೇಟ್ ಆ್ಯಂಬುಲೆನ್ಸಲ್ಲೂ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು ಎಷ್ಟು ಬಾರಿ ಧರ್ಮಸ್ಥಳದ ನಿಮಗೆ ಕರೆ ಬಂದಿರ್ಬೋದು? ಅಲ್ಲಿ ಶವಗಳು ಸಿಕ್ಕಿದೆ, ಬನ್ನಿ ಲಿಫ್ಟ್ ಮಾಡಬೇಕು, ಮಾರ್ಚರಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಎಷ್ಟು ಸರಿ ನೀವು ಆ ಒಂದು ಕೆಲಸಕ್ಕೆ ಹೋಗಿದ್ರಿ? ತುಂಬ ಸರ್ ಬಂದಿರ್ಬೋದು ಸರ್. ಒಂದು ನನ್ನ ಪ್ರಕಾರ ನೆನಪಿಲ್ಲ ಅಂತೂ ಹಳೆಯದೆಲ್ಲ. ಈಗಂತೂ ಅವರಿಗೆಲ್ಲ ಅಲ್ಲಿ ಆ್ಯಂಬುಲೆನ್ಸ್ ಎಲ್ಲ ಬಂದ ನಂತರದಿಂದ ಅವರವರೇ ಕೊಂಡೋಗ್ತಿದ್ದಾರೆ. ಮೊದಲು ಯಾರು ಇದ್ದಿಲ್ಲ. ನಾನು ಮತ್ತು ನನ್ನ ಸ್ನೇಹಿತ ಜಲೀಲ್ ಅಂತ ನಾವಿಬ್ಬರೇ ಇದ್ದಿದ್ದು. ಆವಾಗ ಸಾಧಾರಣ 10-25 ಮೇಲೆ ಇರ್ಬೋದು ನೀನು ಬಂದಾಜು. ಅಂದರೆ ಅನಾಥ ಶವಗಳ ಮಾತ್ರ, ಅಂಥದ್ದೆಲ್ಲ ಮೋರ್ಚರಿ ಕೊಂಡೋಗಿ ಹಾಕಲಿಕ್ಕೆ. ಅಲ್ಲಿಂದ ಇಲ್ಲಿ ಆಗಲಿಲ್ಲ ಅಂತೇಳಿ ಆದರೆ ಇದಕ್ಕೆ ಮೆಡಿಕಲ್ ಕಾಲೇಜಿಗೆ ಮಂಗಳೂರಿಗೆ ಸಾಗಿಸ್ತಾರೆ. ಅದಕ್ಕೋಸ್ಕರ ಬಿಟ್ಟು ಬರುವಂಥದ್ದು ಅಂಥದ್ದೆಲ್ಲ. ಎಲ್ಲಿ ಸಿಗ್ತಾ ಇತ್ತು ಅನಾಥ ಶವಗಳೆಲ್ಲ? ಕೆಲವೆಲ್ಲ ಇದರಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಹತ್ರ, ಮತ್ತು ಕೆಲವೆಲ್ಲ ಹ್ಯಾಂಗಿಂಗ್ ಎಲ್ಲ ಇರುತ್ತದೆ. ಹಾಗೆ ಅಲ್ಲ, ಅಂದರೆ ಲೋಕಲ್ ಇರ್ಬೋದು, ಹೊರಗಿನವರು ಇರ್ಬೋದು. ಅದು ಎಂತ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಅಂದರೆ ನಮಗೆ ಫೋನ್ ಮಾಡ್ತಾರೆ, ಇಳಿಸಿಕೊಡ್ತಾರೆ. ನಾವು ಯಾರು ಫೋನ್ ಮಾಡ್ತಿದ್ರು? ಪೊಲೀಸ್ ಸ್ಟೇಷನಿಂದ, ಧರ್ಮಸ್ಥಳ ಸ್ಟೇಷನ್. ಅಂಥ ಕೇಸ್ಗಳನ್ನೆಲ್ಲ ಪೊಲೀಸ್ ಫೋನ್ ಮಾಡಿದರೆ ಮಾತ್ರ ನಾವು ಹೋಗ್ತೇವೆ. ಅದು ಅನಾಥ ಶವಗಳಿರ್ಬೋದು, ಹ್ಯಾಂಗಿಂಗ್ ಇರ್ಬೋದು, ಅಂಥದ್ದೆಲ್ಲ ಇದ್ದರೆ. ಮತ್ತು ಈ ಆ್ಯಕ್ಸಿಡೆಂಟೆಲ್ಲ ಆದರೆ ಮಾತ್ರ ಪಬ್ಲಿಕ್ ಯಾರು ಫೋನ್ ಮಾಡಿದರೂ ನಾವು ಇಮಿಡಿಯೇಟ್ ಅಲ್ಲಿ ಸ್ಪಾಟಿಗೆ ಹೋಗಿ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತೇವೆ. ನೀವು ಹೋದಂಥ ಅಷ್ಟೂ ಸುಮಾರು 20-25 ಸಲ ಹೋಗಿದ್ದೀರಿ ಅಂತ ಹೇಳಿದ್ರೆ, ಅಷ್ಟೂ ಸಲನೂ ಪೊಲೀಸರು ನಿಮ್ಮ ಮುಂದೆನೇ ಇರ್ತಿದ್ರಾ ಆ ಲಿಫ್ಟ್ ಮಾಡಬೇಕಾದ್ರೆ? ಇರ್ತಾರೆ. ಅವರು ಇಲ್ಲದೆ ನಾವು ಅದನ್ನು ಬಾಡಿ ಮುಟ್ಟಲ್ಲ, ನಾವು ಗಾಡಿಗೆ ಹಾಕಲ್ಲ. ಯಾಕಂದರೆ ಪೊಲೀಸವ್ರ ಮುಖಾಂತರ ಅವರ ಕ್ಯಾರಫಲ್ಲಿ ಹಾಕುವಂಥದ್ದು. ಪೊಲೀಸ್ ಜೊತೆ ಬೇರೆ ಯಾರಿರ್ತಾ ಇದ್ರು? ಇಲ್ಲ, ಅವರು ಅಷ್ಟೇ. ನಮಗೆ ಪೊಲೀಸಿನವರು ಫೋನ್ ಮಾಡ್ತಾರೆ, ಪೊಲೀಸವರು ಬರ್ತಾರೆ ಅಷ್ಟೇ. ಮತ್ತು ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ, ಶವದ ಸಂಬಂಧಪಟ್ಟ ಅವರು ಕೆಲವರೆಲ್ಲ ಇರ್ತಿದ್ರೆ ಯಾವಾಗಾರು ಯಾವ ಟೈಮಲ್ಲಿ ಇರ್ತಾರೆ. ನಾನು ಕೆಲವೆಲ್ಲ ಲೋಕಲ್ ಇಟ್ಸ್ ಅಲ್ಲೆಲ್ಲ ಸುಸೈಡ್ ಆದರೆ ಮಾಹಿತಿ ತಿಳ್ಕೊಂಡು ಅಲ್ಲಿ ಬರ್ತಾರೆ. ಅವ್ರು ಬಂದ ನಂತರ ನಾವು ಅಲ್ಲಿಂದ ಶಿಫ್ಟ್ ಮಾಡ್ತೇವೆ. ಪರಿಚಯಸ್ಥರು ನಮ್ಮವರೇ ಅಂತ ಹೇಳ್ಕೊಂಡು ಬರ್ತಿದ್ರ? ಹೌದೌದು. ಅಂದರೆ ಪೊಲೀಸವರಿಗೆ ನಮಗೆ ಗೊತ್ತಿಲ್ಲ. ಅವರ ಮನೆಯವರು ಬಂದಿದ್ದಾರೆ, ಅವರ ಊರಿನವರು ಅವ್ರು ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಂದ ಕರ್ಕೊಂಡು ಹೋಗ್ತೇವೆ. ಅಲ್ಲಿಂದ ಲಿಫ್ಟ್ ಮಾಡಿ ಎಲ್ಲಿಗೆ ತೊಗೊಂಡು ಹೋಗ್ತೇವೆ? ಬೆಳ್ತಂಗಡಿ ತಾಲೂಕು ಹಾಸ್ಪಿಟ್ಲ್ ಮೋರ್ಚರಿಗೆ, ಶವಾಗಾರಕ್ಕೆ. ಅಲ್ಲಿ ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿಂದ ದೇರಳಕಟ್ಟೆ ಮೆಡಿಕಲ್ ಕಾಲೇಜ್ಗೆ, ಅಲ್ಲಿಗೆ ಅಷ್ಟೇ. ಅದಾದ್ಮೇಲೆ ನೀವು ಬೇರೆ ಕಡೆ ತೊಗೊಂಡು ಹೋಗ್ತಾರೆ? ಮತ್ತು ಕೆಲವೆಲ್ಲ ಅಲ್ಲಿಂದ ಫ್ರೀಸರಲ್ಲಿ ಇಡಲಿಕ್ಕೆ ಇರ್ತದೆ. ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೊಂಡೋಗಿ ಅವರ ಶವದ ಯಾರು ವಾರಸ್ಥರು ಬರ್ತಾರೆ ಅಂತ ಹೇಳುವಂಥ ಒಂದು ರೌಟ್ ಇದ್ದರೆ ಅವರಲ್ಲಿ ಇಡ್ತಾರೆ. ಹಾಗೆ ನಾವು ಕೊಂಡೋಗಿ ಅಲ್ಲಿ ಇಟ್ಟು ಬರ್ತೇವೆ ಅಷ್ಟೇ. ನಮಗೆ ಬಾಡಿಗೆ ಕೊಡ್ತಾರೆ, ನಾವು ಇಟ್ಕೊಂಡು ಬರ್ತೇವೆ. ಸರ್, ಈಗ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ರಿ ಹಮೀದ್ ಅವರೇ, ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಇವತ್ತು ಆರೋಪಗಳೆಲ್ಲ ಕೇಳಿ ಬರ್ತಾ ಇದೆಯಲ್ಲ, ಆ ಥರದ್ದು ಅನುಮಾನಗಳು ನಿಮ್ಗೆ ಯಾವ ಥರ ಬಂದಿತ್ತಾ? ಇಲ್ಲ ಸರ್, ಖಂಡಿತ ಇಲ್ಲ. ಆ ಥರ ಕೊಲೆ ನಡೆದಿದೆ, ಅತ್ಯಾಚಾರ ನಡೆದಿದೆ ಅಂತ ಹೇಳ್ತಾರಲ್ಲ, ನಮಗೆ ಅಂತೇಳಿದರೆ ನಾವು ಡೆಡ್ ಬಾಡಿ ಕೊಂಡು ಹೋಗುವ ಆ್ಯಂಬುಲೆನ್ಸ್ ಅವರು. ನಾವು ಆ ಉದ್ದೇಶ ಇಟ್ಕೊಂಡೇ ಹೋಗ್ತೇವೆ ಹೊರತು ನಾವು ಅದನ್ನು ಏನೂ ಎತ್ತ ಅಂತ ಕೇಳಲ್ಲ. ಎಲ್ಲಿ ಶಿಫ್ಟ್ ಮಾಡ್ತೇವೆ, ಎಲ್ಲಿಗೆ ಬಿಡಬೇಕು ಅಷ್ಟೇ ಕೇಳ್ತೇವೆ ಹೊರತು ಅದು ಏನಾಗಿದ್ದು ಇದು ನಾವೇನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಕೆಲಸ ಅದಲ್ಲ. ನೇರವಾಗಿ ಕೊಂಡು ಅಂದರೆ ಕೊಳ್ತಿರ್ತೇವೆ ಕೆಲವು. ಗಾಡಿಯಲ್ಲಿ ಹಾಕಿದ ಮೇಲೆ ಹತ್ತಿರ ಯಾರು ಬರೋದಂಥ ಸ್ಥಿತಿಯಲ್ಲಿರ್ತವೆ. ಅದು ನಮ್ಮ ಕೆಲಸ. ನಾವು ಕೊಂಡೋಗಿ ಎಲ್ಲ ಶಿಫ್ಟ್ ಮಾಡಿ ಬರಬೇಕಾಗ್ತದೆ. ಹಾಗಂತ ನಾವು ಅದರ ಬಗ್ಗೆ ಎಲ್ಲ ಅವರಲ್ಲಿ ಏನಾಗಿದ್ದು ಇದು ನಾವೇನು ಕೇಳೋಕ್ಕೂ ಹೋಗಲ್ಲ. ಹಾಗೆ ಇವತ್ತು SIT ವಿಚಾರಣೆಗೆ ಹಾಜರಾಗ್ತಿದ್ದೀರಿ, ಭಯನಾರ ಆಯಿತಾ SIT ಅವ್ರು ಕರೆದಾಗ?
ಇಲ್ಲ ಏನು ಹಳೆ ದಾಖಲೆಗಳೇನಾದರೂ ನಮ್ಮದು ಬಿಲ್ ಎಲ್ಲ ಕೊಟ್ಟಿರ್ತೇವಲ್ಲ ಅಂಥದ್ದೇನು ಕೇಳ್ತಾರ ಅಂತ ಹೇಳುವಂಥ ಒಂದು ಇದಿತ್ತು ಅಷ್ಟೇ, ಮತ್ತೆ ಗೊತ್ತಿಲ್ಲ. ಅಂದರೆ ನನ್ನ ಹತ್ರ ಇಲ್ಲ ಅಂತ ಯಾವುದು ಬಿಲ್ ಇಲ್ಲ, ಅದು ಹಳೇದಲ್ಲ, ತುಂಬ ವರ್ಷದ ಮೊದಲು. ಇತ್ತೀಚೆಗೆ ಅಂತ ಹೇಳಿದರೆ ಅವರು ಧರ್ಮಸ್ಥಳದಲ್ಲಿ ಆ್ಯಂಬುಲೆನ್ಸ್ ಎಲ್ಲ ಉಂಟು, ಸಿಕ್ಕಾಪಟ್ಟೆ ಉಂಟು, ಎಲ್ಲದರಲ್ಲಿ ಹಾಕೊಂಡು ಬರ್ತಾರೆ. ಮೊದಲು ಇದ್ದಿದ್ದು ನಾವು ಇಬ್ಬರೇ ಇಲ್ಲಿ, ಹಾಗಾಗಿ ಆವತ್ತಿನ ದಾಖಲೆಗಳೆಲ್ಲ ಇನ್ನು ನೋಡಬೇಕಷ್ಟೇ ಯಾರು ಕೇಳ್ತಾರ ಅಂಥೇಳಿ. ಬಿಲ್ ಬುಕ್ಕು ಬರೆದಿಟ್ಟದ್ದು ಏನಾದರೂ ಇದೆಯಾ ಅಂತ ಹೇಳ್ಕೊಂಡೆಲ್ಲ ಹಾಗೆ. ಯಾಕೆ ನಿಮಗೆ ಈ ಸಮಾಜ ಸೇವೆ ಮಾಡಬೇಕು ಅಂತ ಅನಿಸಿದ್ದು ಹಮೀದ್ ಅವರೇ? ಮೊದಲಿಂದಲೂ ಒಂದು ಆಸೆ ಇತ್ತು ಏನಾದರೂ ಮಾಡಬೇಕು ಅಂತ. ಹಾಗೆ ಆಂಬ್ಯುಲೆನ್ಸ್ ಸೇರಿದ ಮೇಲೆ ತುಂಬ ಮಾಡಿದೆ ಅಂಥದ್ದೆಲ್ಲ. ಅಂದಾಜು ಎಷ್ಟು ಈ ಥರದ ಅನಾಥ ಶವಗಳನ್ನು ಲಿಫ್ಟ್ ಮಾಡೋ ಕೆಲಸ ಮಾಡಿದಿರಿ? ತುಂಬ ಇತ್ತು ಸಹ, ಲೆಕ್ಕ ಇಲ್ಲ. 23 ವರ್ಷದಲ್ಲಿ. ಹೌದು ಹೌದು ಹೌದು. ಅನಾಥ ರಸ್ತೆಯಲ್ಲಿ ಬಿದ್ದಿದ್ದಿರ್ಬೋದು, ಅಲ್ಲಿ ಯಾರು ಇಲ್ಲದೆ ಕುಳಿತೋದ ಶವ ಇರ್ಬೋದು, ಅಂಥದ್ದೆಲ್ಲ ತುಂಬ ಇತ್ತು. ಇನ್ನು ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ? ಖಂಡಿತ, ಉಸಿರು ನಿಲ್ಲೋವರೆಗೂ ಅದೇ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ಓಕೆ, ಥ್ಯಾಂಕ್ ಯು ಹಮೀದ್ ಅವರೇ. ನಿಮ್ಮ ಈ ಸೇವೆ ಇನ್ನೂ ಕೂಡ ಇದೇ ರೀತಿ ಮುಂದುವರಿಲಿ, ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮೊಂದಿಗೆ ಮಾತಾಡೋಕ್ಕೆ ವಿಚಾರಣೆಗೆ ಹೊಟ್ಟು ಬನ್ನಿ. ಇದಾಗಿತ್ತು ಹಮೀದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇರುವಂಥ SIT ಅನೇಕ ಜನರ ವಿಚಾರಣೆಯನ್ನು ನಡೆಸ್ತಾ ಇದೆ. ಇವತ್ತು ಇಬ್ಬರು ಆಂಬ್ಯುಲೆನ್ಸ್ನ ಚಾಲಕರನ್ನು ಕರೆದಿದ್ದು ವಿಚಾರಣೆಗೆ ಹಾಜರಾಗಿ ಅಂತೇಳಿ ಫೋನ್ ಕರೆ ಮೂಲಕ ಮೌಖಿಕವಾಗಿ ಅವರಿಗೆ ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಒಬ್ಬ ಆಂಬ್ಯುಲೆನ್ಸ್ನ ಚಾಲಕ ಜಲೀಲ್ ಬಾಬಾ ಅನ್ನೋರು ಆಗಮಿಸಿದ್ದಾರೆ. ಮತ್ತೊಬ್ಬರು ಹಮೀದ್ ಅನ್ನೋರು ಈಗ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಅವನ್ನ ಮಾತಾಡ್ಸೋಂಥ ಪ್ರಯತ್ನವನ್ನು ಮಾಡ್ತೀನಿ. ಹಮೀದ್ ಅವರೇ, ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನು ಕರೆದಿರ್ಬೋದು ಅಂತ ಅನಿಸ್ತಾ ಇದೆ? ಹಳೆ ಬಿಲ್ಲೆಲ್ಲ ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ಅಂದರೆ ಆ್ಯಂಬ್ಯುಲೆನ್ಸ್ ನಾವು ಪಂಚಾಯತ್ ಮುಖಾಂತರ ಕೆಲವೆಲ್ಲ ನಮಗೆಲ್ಲ ಆ್ಯಂಬ್ಯುಲೆನ್ಸ್ ಚಾರ್ಜ್ ಎಲ್ಲ ಕೊಡ್ತಾಯಿದ್ರು ಮೊದಲೆಲ್ಲ. ಹಾಗಾಗಿ ಬಿಲ್ಲೆಲ್ಲ ಕೊಟ್ಟಿದ್ದು, ಆದರೆ ಬಿಲ್ಲಿನ ಮೇಲೆ ನೋಡಿಕೊಂಡು ಆ ಥರ ಏನಾದರೂ ಮಾಹಿತಿ ಸಿಗ್ಬೋದು ಅಂತ ಕರೆದಿರ್ಬೋದು ಅವ್ರು ನಮಗೆ. ಏನು ವಿಷಯ ಏನು ಅಂತ ಹೇಳಲಿಲ್ಲ ಅವರು. ಹೇಳಿದ್ದಕ್ಕೆ ಸಣ್ಣ ಒಂದು ಎನ್ಕ್ವೈರಿ ಉಂಟು ಅಷ್ಟೇ, ಬಂದು ಹೋಗಿ ಅಂತ ಹೇಳಿದ್ದಾರೆ, ವಿಚಾರಣೆ ಉಂಟು ಅಂತ ಅಷ್ಟೇ. ಯಾರು ಕೊಡ್ತಾಯಿದ್ರಿ ನೀವು ಬಿಲ್ಲಿನ ಅಮೌಂಟ್ ಯಾರು ಕೊಡ್ತಾಯಿದ್ರು? ಬಿಲ್ಲಿನ ಅಮೌಂಟ್ ಪಂಚಾಯತ್, ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಆದರೆ ಧರ್ಮಸ್ಥಳ ಪಂಚಾಯತ್ನವ್ರು ಕೊಡ್ತಾಯಿದ್ರು. ಹಾಗಂತ ನಾವು ಕಲೆಕ್ಟ್ ಮಾಡ್ತಿರಲಿಲ್ಲ. ನಾವು ಅದನ್ನಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನಿಗೆ ಕೊಡ್ತಿದ್ವಿ. ಇಲ್ಲಿ ಅವರಲ್ಲಿ ಬಿಲ್ ಬಂದ ನಂತರ ನಮಗೆ ಕರೆದು ನಾವು ಅದನ್ನು ನಮ್ಮ ಅಮೌಂಟನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ವಿ. ಮೊದಲು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದವರು ಯಾರು? ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನಿಮಗೆ? ನಿನ್ನೆ ಸಂಜೆ SIT ಕಚೇರಿಯಿಂದ ಯಾರೊಬ್ಬರು ಫೋನ್ ಮಾಡಿದರು. ಹಮೀದ್ ಅಲ್ವಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದೆ. ನೀವು ಎಷ್ಟೊತ್ತಿಗೆ ಡ್ಯೂಟಿ ಹಾಸ್ಪಿಟ್ಲಲ್ಲಿ ಕೇಳಿದರು. ನನಗೆ ನೈಟ್ ಸರ್ ಅಂದೆ. ಓಕೆ, ನಾಳೆ ಬೆಳಿಗ್ಗೆ ಒಂದು ಸಾರಿ SIT ಕಚೇರಿಗೆ ಬಂದು ಹೋಗಿ ಒಂದು ಸಣ್ಣ ಒಂದು ಮಾಹಿತಿ ಪಡ್ಕೊಳ್ಳಿಕ್ಕಿದೆ ಅಂತ ಹೇಳಿದರು. ಆಯಿತು ಅಂತೇಳಿ ಈಗ ಬರ್ತಾ ಇದ್ದೇನೆ. ನೀವು ಎಷ್ಟೊತ್ತಿಂದ ಈ ಒಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಬರ್ತಿದ್ರಿ? ಸುಮಾರು ಒಂದು 23 ವರ್ಷ ಜಾಸ್ತಿ ಆಯಿತು. ಬೆಳ್ತಂಗಡಿಯಲ್ಲಿ ಪ್ರಥಮವಾಗಿ ಖಾಸಗಿ ಆ್ಯಂಬುಲೆನ್ಸಲ್ಲಿ ಬೆಳ್ತಂಗಡಿಯಲ್ಲಿ ಹಾಕಿದ್ದು ನಾನೇ ಫಸ್ಟ್ 23 ವರ್ಷದ ಹಿಂದೆ. ಪ್ರಸ್ತುತ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿ ಆಧಾರದಲ್ಲಿ ಅಲ್ಲಿ ಆ್ಯಂಬುಲೆನ್ಸಲ್ಲೂ ಕೆಲಸ ಮಾಡ್ತಾ ಇದ್ದೇನೆ. ಪಾರ್ಟ್ ಟೈಮಲ್ಲಿ ಪ್ರೈವೇಟ್ ಆ್ಯಂಬುಲೆನ್ಸಲ್ಲೂ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು ಎಷ್ಟು ಬಾರಿ ಧರ್ಮಸ್ಥಳದ ನಿಮಗೆ ಕರೆ ಬಂದಿರ್ಬೋದು, ಅಲ್ಲಿ ಶವಗಳು ಸಿಕ್ಕಿದೆ, ಬನ್ನಿ ಲಿಫ್ಟ್ ಮಾಡಬೇಕು, ಮಾರ್ಚರಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಎಷ್ಟು ಸರಿ ನೀವು ಆ ಒಂದು ಕೆಲಸಕ್ಕೆ ಹೋಗಿದ್ರಿ? ತುಂಬ ಸರ್ ಬಂದಿರ್ಬೋದು ಸರ್. ಒಂದು ನನ್ನ ಪ್ರಕಾರ ನೆನಪಿಲ್ಲ ಅಂತೂ ಹಳೆಯದೆಲ್ಲ. ಈಗಂತೂ ಎಲ್ಲರಿಗೆಲ್ಲ ಅಲ್ಲಿ ಆ್ಯಂಬುಲೆನ್ಸ್ ಎಲ್ಲ ಬಂದ ನಂತರದಿಂದ ಅವರವರೇ ಕೊಂಡೋಗ್ತಿದ್ದಾರೆ. ಮೊದಲು ಯಾರು ಇದ್ದಿಲ್ಲ. ನಾನು ಮತ್ತು ನನ್ನ ಸ್ನೇಹಿತ ಜಲೀಲ್ ಅಂತ ನಾವು ಇಬ್ಬರೇ ಇದ್ದಿದ್ದು. ಆವಾಗ ಸಾಧಾರಣ 10-25 ಮೇಲೆ ಇರ್ಬೋದು ನೀನು ಅಂದಾಜು. ಅಂದರೆ ಅನಾಥ ಶವಗಳ ಮಾತ್ರ, ಅಂಥದ್ದೆಲ್ಲ ಮೋರ್ಚರಿ ಕೊಂಡೋಗಿ ಹಾಕಲಿಕ್ಕೆ. ಅಲ್ಲಿಂದ ಇಲ್ಲಿ ಆಗಲಿಲ್ಲ ಅಂತೇಳಿ ಆದರೆ ಇದಕ್ಕೆ ಮೆಡಿಕಲ್ ಕಾಲೇಜಿಗೆ ಮಂಗಳೂರಿಗೆ ಸಾಗಿಸ್ತಾರೆ. ಅದಕ್ಕೋಸ್ಕರ ಬಿಟ್ಟು ಬರುವಂಥದ್ದು ಅಂಥದ್ದೆಲ್ಲ. ಎಲ್ಲಿ ಸಿಗ್ತಾ ಇತ್ತು ಅನಾಥ ಶವಗಳೆಲ್ಲ? ಕೆಲವೆಲ್ಲ ಇದರಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಹತ್ರ, ಮತ್ತು ಕೆಲವೆಲ್ಲ ಹ್ಯಾಂಗಿಂಗ್ ಎಲ್ಲ ಇರುತ್ತದೆ. ಹಾಗೆ ಅಲ್ಲ, ಅಂದರೆ ಲೋಕಲ್ ಇರ್ಬೋದು, ಹೊರಗಿನವರು ಇರ್ಬೋದು, ಅದು ಎಂತ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಅಂದರೆ ನಮಗೆ ಫೋನ್ ಮಾಡ್ತಾರೆ, ಇಳಿಸಿ ಕೊಡ್ತಾರೆ. ನಾವು ಯಾರು ಫೋನ್ ಮಾಡ್ತಿದ್ರು? ಪೊಲೀಸ್ ಸ್ಟೇಷನಿಂದ, ಧರ್ಮಸ್ಥಳ ಸ್ಟೇಷನ್. ಅಂಥ ಕೇಸ್ಗಳನ್ನೆಲ್ಲ ಪೊಲೀಸ್ ಫೋನ್ ಮಾಡಿದರೆ ಮಾತ್ರ ನಾವು ಹೋಗ್ತೇವೆ. ಅದು ಅನಾಥ ಶವಗಳಿರ್ಬೋದು, ಹ್ಯಾಂಗಿಂಗ್ ಇರ್ಬೋದು, ಅಂಥದ್ದೆಲ್ಲ ಇದ್ದರೆ. ಮತ್ತು ಈ ಆಕ್ಸಿಡೆಂಟೆಲ್ಲ ಆದರೆ ಮಾತ್ರ ಪಬ್ಲಿಕ್ ಯಾರು ಫೋನ್ ಮಾಡಿದ್ರು ನಾವು ಇಮಿಡಿಯೇಟ್ ಅಲ್ಲಿ ಸ್ಪಾಟಿಗೆ ಹೋಗಿ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತೇವೆ. ನೀವು ಹೋದಂಥ ಅಷ್ಟೂ ಸುಮಾರು 20-25 ಸಲ ಹೋಗಿದ್ದೀರಿ ಅಂತ ಹೇಳಿದ್ರೆ, ಅಷ್ಟೂ ಸಲನೂ ಪೊಲೀಸರು ನಿಮ್ಮ ಮುಂದೆನೇ ಇರ್ತಿದ್ರ ಆ ಲಿಫ್ಟ್ ಮಾಡಬೇಕಾದ್ರೆ? ಇರ್ತಾರೆ. ಅವರು ಇಲ್ಲದೆ ನಾವು ಅದನ್ನು ಬಾಡಿ ಮುಟ್ಟಲ್ಲ, ನಾವು ಗಾಡಿಗೆ ಹಾಕಲ್ಲ. ಯಾಕಂದರೆ ಪೊಲೀಸವ್ರ ಮುಖಾಂತರ ಅವರ ಕ್ಯಾರಫಲ್ಲಿ ಹಾಕುವಂಥದ್ದು. ಪೊಲೀಸ್ ಜೊತೆ ಬೇರೆ ಯಾರು ಇರ್ತಾಯಿದ್ರು?
ಇಲ್ಲ ಅವರು ಅಷ್ಟೇ, ನಮಗೆ ಪೊಲೀಸಿನವ್ರು ಫೋನ್ ಮಾಡ್ತಾರೆ, ಪೊಲೀಸವರು ಬರ್ತಾರೆ ಅಷ್ಟೇ. ಮತ್ತು ಅದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ ಶವದ ಸಂಬಂಧಪಟ್ಟ ಅವ್ರು ಕೆಲವರೆಲ್ಲ ಇರ್ತಿದ್ರೆ ಯಾವಾಗಾರು ಯಾವ ಟೈಮಲ್ಲಿ ಇರ್ತಾರೆ. ನಾನು ಕೆಲವೆಲ್ಲ ಲೋಕಲ್ ಅಲ್ಲೆಲ್ಲ ಸುಸೈಡ್ ಆದರೆ ಮಾಹಿತಿ ತಿಳ್ಕೊಂಡು ಅಲ್ಲಿ ಬರ್ತಾರೆ. ಅವ್ರು ಬಂದ ನಂತರ ಅಲ್ಲಿಂದ ನಾವು ಅಲ್ಲಿಂದ ಶಿಫ್ಟ್ ಮಾಡ್ತೇವೆ. ಪರಿಚಯಸ್ಥರು ನಮ್ಮವರೇ ಅಂತ ಹೇಳ್ಕೊಂಡು ಬರ್ತಿದ್ರ? ಹೌದೌದು, ಅಂದರೆ ಪೊಲೀಸವರಿಗೆ ಬರೀ ನಮಗೆ ಗೊತ್ತಿಲ್ಲ, ಅವರ ಮನೆಯವರು ಬಂದಿದ್ದಾರೆ, ಅವರ ಊರಿನವರು ಅವ್ರು ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿಂದ ಕರ್ಕೊಂಡು ಹೋಗ್ತೇವೆ. ಅಲ್ಲಿಂದ ಲಿಫ್ಟ್ ಮಾಡಿ ಎಲ್ಲಿಗೆ ತೊಗೊಂಡು ಹೋಗ್ತೇವೆ? ಬೆಳ್ತಂಗಡಿ ತಾಲೂಕು ಹಾಸ್ಪಿಟ್ಲ್ ಮೂರ್ಚರಿಗೆ ಶವಾಗಾರಕ್ಕೆ. ಅಲ್ಲಿ ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿಂದ ದೇರಳಕಟ್ಟೆ ಮೆಡಿಕಲ್ ಕಾಲೇಜ್ಗೆ, ಅಲ್ಲಿಗೆ ಅಷ್ಟೇ. ಅದಾದ್ಮೇಲೆ ನೀವು ಬೇರೆ ಕಡೆ ತೊಗೊಂಡು ಹೋಗ್ತಾರೆ? ಮತ್ತು ಕೆಲವೆಲ್ಲ ಅಲ್ಲಿಂದ ಫ್ರೀಸರಲ್ಲಿ ಇಡ್ಲಿಕ್ಕೆ ಇರ್ತದೆ. ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೊಂಡೋಗಿ ಅವರ ಶವದ ಯಾರು ವಾರಸ್ಥರು ಬರ್ತಾರೆ ಅಂತ ಹೇಳುವಂಥ ಒಂದು ಇದು ರೌಟ್ ಇದ್ದರೆ ಅವರಲ್ಲಿ ಇಡ್ತಾರೆ. ಹಾಗೆ ನಾವು ಕೊಂಡೋಗಿ ಅಲ್ಲಿ ಇಟ್ಟು ಬರ್ತೇವೆ ಅಷ್ಟೇ. ನಮಗೆ ಬಾಡಿಗೆ ಕೊಡ್ತಾರೆ, ನಾವು ಇಟ್ಕೊಂಡು ಬರ್ತೇವೆ. ಸರ್, ಈಗ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ರಿ ಹಮೀದ್ ಅವರೇ, ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಇವತ್ತು ಆರೋಪಗಳೆಲ್ಲ ಕೇಳಿ ಬರ್ತಾ ಇದೆಯಲ್ಲ, ಆ ಥರದ್ದು ಅನುಮಾನಗಳು ನಿಮ್ಗೆ ಯಾವ ಥರ ಬಂದಿತ್ತಾ? ಇಲ್ಲ ಸರ್, ಖಂಡಿತ ಇಲ್ಲ. ಆ ಥರ ಕೊಲೆ ನಡೆದಿದೆ, ಅತ್ಯಾಚಾರ ನಡೆದಿದೆ ಅಂತ ಹೇಳ್ತಾರಲ್ಲ, ನಮಗೆ ಅಂತ ಹೇಳಿದರೆ ನಾವು ಡೆಡ್ ಬಾಡಿ ಕೊಂಡೋಗುವ ಆ್ಯಂಬುಲೆನ್ಸ್ ಅವರು, ನಾವು ಆ ಉದ್ದೇಶ ಇಟ್ಕೊಂಡೇ ಹೋಗ್ತೇವೆ ಹೊರತು ನಾವು ಅದನ್ನು ಏನೂ ಎತ್ತ ಅಂತ ಕೇಳಲ್ಲ. ಎಲ್ಲಿಂದ ಅಲ್ಲಿ ಶಿಫ್ಟ್ ಮಾಡ್ತೇವೆ, ಎಲ್ಲಿಗೆ ಬಿಡಬೇಕು ಅಷ್ಟೇ ಕೇಳ್ತೇವೆ ಹೊರತು ಅದು ಏನಾಗಿದ್ದು ಅದು ಇದು ನಾವೇನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ಕೆಲಸ ಅದಲ್ಲಲ್ಲ. ನೇರವಾಗಿ ಕೊಂಡು ಅಂದರೆ ಕೊಳ್ತಿರ್ತೇವೆ ಕೆಲವು, ಗಾಡಿಯಲ್ಲಿ ಹಾಕಿದ ಮೇಲೆ ಹತ್ತಿರ ಯಾರು ಬರೋದಂಥ ಸ್ಥಿತಿಯಲ್ಲಿರ್ತೇವೆ. ಅದು ನಮ್ಮ ಕೆಲಸ, ನಾವು ಕೊಂಡೋಗಿ ಎಲ್ಲ ಶಿಫ್ಟ್ ಮಾಡಿ ಬರಬೇಕಾಗ್ತದೆ. ಹಾಗಂತ ನಾವು ಅದರ ಬಗ್ಗೆ ಎಲ್ಲ ಅವರಲ್ಲಿ ಏನಾಗಿದ್ದು ಅದು ಇದು ನಾವೇನು ಕೇಳೋಕ್ಕೂ ಹೋಗಲ್ಲ. ಹಾಗೆ ಇವತ್ತು SIT ವಿಚಾರಣೆಗೆ ಹಾಜರಾಗ್ತಿದ್ದೀರಿ, ಭಯನಾರ ಆಯಿತಾ SIT ಅವ್ರು ಕರೆದಾಗ? ಇಲ್ಲ, ಏನು ಹಳೆ ದಾಖಲೆಗಳೇನಾದರೂ ನಮ್ಮದು ಬಿಲ್ ಎಲ್ಲ ಕೊಟ್ಟಿರ್ತೇವಲ್ಲ, ಅಂಥದ್ದೇನು ಕೇಳ್ತಾರ ಅಂತ ಹೇಳುವಂಥ ಒಂದು ಇದಿತ್ತು ಅಷ್ಟೇ. ಮತ್ತೆ ಗೊತ್ತಿಲ್ಲ, ಅಂದರೆ ನನ್ನ ಹತ್ರ ಇಲ್ಲ ಅಂತ ಯಾವುದು ಬಿಲ್ ಇಲ್ಲ, ಅದು ಹಳೇದಲ್ಲ, ತುಂಬ ವರ್ಷದ ಮೊದಲು. ಇತ್ತೀಚೆಗೆ ಅಂತ ಹೇಳಿದರೆ ಅವ್ರ ಧರ್ಮಸ್ಥಳದಲ್ಲಿ ಎಲ್ಲ ಆ್ಯಂಬುಲೆನ್ಸ್ ಎಲ್ಲ ಉಂಟು, ಸಿಕ್ಕಾಪಟ್ಟೆ ಉಂಟು, ಎಲ್ಲದರಲ್ಲಿ ಹಾಕೊಂಡು ಬರ್ತಾರೆ. ಮೊದಲು ಇದ್ದಿದ್ದು ನಾವು ಇಬ್ಬರೇ ಇಲ್ಲಿ. ಹಾಗಾಗಿ ಆವತ್ತಿನ ದಾಖಲೆಗಳೆಲ್ಲ ಇನ್ನು ನೋಡಬೇಕಷ್ಟೇ, ಯಾರಲ್ಲಿ ಕೇಳ್ತಾರ ಅಂಥೇಳಿ. ಬಿಲ್ ಬುಕ್ಕು ಬರೆದಿಟ್ಟದ್ದು ಏನಾದರೂ ಇದೆಯಾ ಅಂತ ಹೇಳ್ಕೊಂಡೆಲ್ಲ. ಹಾಗೆ ಯಾಕೆ ನಿಮಗೆ ಈ ಸಮಾಜ ಸೇವೆ ಮಾಡಬೇಕು ಅಂತ ಅನಿಸಿದ್ದು ಹಮೀದ್ ಅವರೇ? ಮೊದಲಿಂದಲೂ ಒಂದು ಆಸೆ ಇತ್ತು ಏನಾದರೂ ಮಾಡಬೇಕು ಅಂತ. ಹಾಗೆ ಆಂಬ್ಯುಲೆನ್ಸ್ ಸೇರಿದ ಮೇಲೆ ತುಂಬ ಮಾಡಿದೆ ಅಂಥದ್ದೆಲ್ಲ. ಅಂದಾಜು ಎಷ್ಟು ಈ ಥರದ ಅನಾಥ ಶವಗಳನ್ನು ಲಿಫ್ಟ್ ಮಾಡೋ ಕೆಲಸ ಮಾಡಿದಿರಿ? ತುಂಬ ಇತ್ತು ಸಹ, ಲೆಕ್ಕ ಇಲ್ಲ. 23 ವರ್ಷದಲ್ಲಿ. ಹೌದು. ಅನಾಥ ರಸ್ತೆಯಲ್ಲಿ ಬಿದ್ದಿದ್ದಿರ್ಬೋದು, ಅಲ್ಲಿ ಯಾರು ಇಲ್ಲದೆ ಕುಳ್ತೋದ ಶವ ಇರ್ಬೋದು, ಅಂಥದ್ದೆಲ್ಲ ತುಂಬ ಇತ್ತು. ಇನ್ನು ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ? ಖಂಡಿತ, ಉಸಿರು ನಿಲ್ಲೋವರೆಗೂ ಅದೇ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ಓಕೆ, ಥ್ಯಾಂಕ್ ಯು ಹಮೀದ್ ಅವರೇ. ನಿಮ್ಮ ಈ ಸೇವೆ ಇನ್ನೂ ಕೂಡ ಇದೇ ರೀತಿ ಮುಂದುವರಿಲಿ, ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮೊಂದಿಗೆ ಮಾತಾಡೋಕ್ಕೆ ವಿಚಾರಣೆಗೆ ಹೊಟ್ಟು ಬನ್ನಿ. ಇದಾಗಿತ್ತು ಹಮೀದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ನ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.